SSLC ಇಂಗ್ಲೀಷ್ ಕ್ವಶನ್ ಪೇಪರ್ ಇದೆಯಲ್ಲ, ಅದಕ್ಕೆ ಸಂಬಂಧಿಸಿದಂಥ ಇಂಪಾರ್ಟೆಂಟ್ ಹಾಗೂ ಲೆಟರ್ ರೈಟಿಂಗ್ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, SSLC 10th IMP ಕ್ವಶನ್ಸ್ ವಿತ್ ಲೆಟರ್ ರೈಟಿಂಗ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್. ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ ನೋಡಿ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್ ಆಗಿರ್ತಾವೆ ಇವು. ಗ್ರಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ, ಇದು ವೆರಿ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್. ಇದ್ರ ಸಮರಿ ನಾನು ಲಾಸ್ಟಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ತಾ ಹೋಗಿ. 6 ಮಾರ್ಕ್ಸ್ ಆರ್ 4 ಮಾರ್ಕ್ಸಿಗೆ ಬರುತ್ತೆ ನೋಡಿ ಫ್ರೆಂಡ್ಸ್. ಇದ್ರ ಸಮರಿ ಲಾಸ್ಟಿಗೆ, ನಾನು ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಲಾಸ್ಟಿಗೆ ನಿಮಗೆ ಸಮರಿ ಇರುತ್ತೆ. ತದನಂತರ ಎರಡನೇದು ಕ್ವಾಲಿಟಿ ಆಫ್ ವರ್ಡ್ಸ್, ಇದು ಕೂಡ ವೆರಿ ಇಂಪಾರ್ಟೆಂಟ್ ಪೋಯಮ್ ನೋಡಿ ಫ್ರೆಂಡ್ಸ್. 4 ಮಾರ್ಕ್ಸಿಗೆ ಬರುತ್ತೆ ಅಥವಾ 5 ಮಾರ್ಕ್ಸಿಗೆ ಬರುತ್ತೆ. ಇದು 3 ಸಮರಿ ನೋಡ್ಕೊಳ್ಳಿ, 3 ಪೋಯಮ್ ನೋಡ್ಕೊಳ್ಳಿ, ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ತದನಂತರವಾಗಿ ಮೂರನೇ ಕ್ವಶನ್, ದ ಹೀರೋ ಸ್ವಾಮಿ ಏನು ಬರ್ತಿತ್ತಲ್ಲ ಅದು ವೆರಿ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್. ಆ ಕ್ವಶನ್ ಕೂಡ ನೋಡ್ತಾ ಹೋಗಿ. ತದನಂತರ 4ನೇ ಕ್ವಶನ್ ನೋಡಿ ಫ್ರೆಂಡ್ಸ್, ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ನೀವು ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿಕೊಳ್ಳಿ. ಅದು ಕೂಡ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ. ಅದರಲ್ಲಿ ಕೂಡ ಒಂದು ಕ್ವಶನ್ಸ್ ಬರುತ್ತೆ. ತದನಂತರವಾಗಿ ಜಾರ್ಜ್ ಪೋಯಮ್ ಏನಿದೆಯಲ್ಲ, ಅದು ಕೂಡ 4 ಮಾರ್ಕ್ಸಿಗೆ ಬರುವ ಚಾನ್ಸಸ್ ಅಲ್ಲ, ಕನ್ಫರ್ಮ್ ಬಂದೇ ಬರುತ್ತೆ ಫ್ರೆಂಡ್ಸ್ 4 ಮಾರ್ಕ್ಸಿಗೆ. ತದನಂತರವಾಗಿ ಲೆಟರ್ ರೈಟಿಂಗ್ ಯಾವ ರೀತಿ ಬರೀಬೇಕು ಅನ್ನೋದು ಕೂಡ ಈಸಿ ಮೆಥಡಲ್ಲಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಲೆಟರ್ ರೈಟಿಂಗ್ ಬರ್ತಾ ಹೋಗೋಣ. ಲೆಟರ್ ರೈಟಿಂಗ್ ಈಸಿ ಮೆಥಡಲ್ಲಿ ಕೂಡ ಹೇಳ್ಕೊಡ್ತೀನಿ ನಿಮಗೆ, ಲೆಟರ್ ರೈಟಿಂಗ್ ಯಾವ ರೀತಿ ಬರೆಯೋದಂತ ನೋಡಿ ಫ್ರೆಂಡ್ಸ್. ಲೆಟರ್ ರೈಟಿಂಗ್ ಈಸಿ 5 ಮಾರ್ಕ್ಸ್ ಆರಾಮ್, ಅಲ್ಲ 4 ಮಾರ್ಕ್ಸ್ ಆರಾಮ್ ತಗೋಬೋದು ನಿಮಗೆ. ಆಫೀಸಿಯಲ್ ಲೆಟರ್ ಆಯ್ಕೆ ಮಾಡಿಕೊಳ್ಳಿವಿ. ತದನಂತರವಾಗಿ ಆಫೀಸಿಯಲ್ ಲೆಟರ್ ಹೆಂಗೆ ಬರೀಬೇಕಂತನೂ ಕೂಡ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಮೊದಲನೇ ಕ್ವಶನ್ ಬರ್ಕೊಂಬಿಡೋಣ ನೋಡಿ. ಐ ಇಮೇಜ್ ದಟ್ ಯು ಆರ್ ಅರ್ಜುನ್ ಆರ್. ನೋಡಿ ಫ್ರೆಂಡ್ಸ್, ನಿಮಗೆ ಇಲ್ಲಿ ನಾನು ಬರಿತಾ ಹೋಗ್ತೀನಿ. ಇಲ್ಲಪ್ಪ ಅಂತಂದರೆ ನಾನು ಈ ಒಂದು ವಿಡಿಯೋದಲ್ಲಿ ಈ ಕ್ವಶನ್ನ ತೋರಿಸ್ಬಿಡ್ತೀನಿ ನೋಡಿ, ನೀವು ಓದಿಕೊಂಡು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಈ ಕ್ವಶನ್ನ ನಾನು ಈ ಒಂದು ಈಸಿ ಮೆಥಡಲ್ಲಿ ಯಾವ ರೀತಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತ ತಗೋಬೇಕು ಸರ್ಕಳ್ಳಿಂದ ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ತಾ ಹೋಗಿ. ನಾನು ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಥವಾ TC ಯಾವ ರೀತಿ ತಗೋಬೇಕು ಅನ್ನೋದು ನೋಡಿ ಫ್ರೆಂಡ್ಸ್. ಫ್ರಮ್ ಅರ್ಜುನ ಗೌರ್ಮೆಂಟ್ ಹೈಸ್ಕೂಲ್ ಹಾವೇರಿ, ಇಷ್ಟು ಬರೆದ್ರೆ ಸಾಕು. ಅದರಲ್ಲಿರೋದು ಟು ದ ಹೆಡ್ ಮಾಸ್ಟರ್ ಗೌರ್ಮೆಂಟ್ ಹೈಸ್ಕೂಲ್ ಹಾವೇರಿ ಅಂತ ಬರೆದ್ರೆ ಸಾಕು. ತದನಂತರವಾಗಿ ರೆಸ್ಪೆಕ್ಟೆಡ್ ಸರ್, ಇಷ್ಟು ಬರೆದ್ರಾ. ತದನಂತರವಾಗಿ ಸಬ್ಜೆಕ್ಟ್ ಯಾವ ರೀತಿ ಬರೀಬೇಕು, ಅದರಲ್ಲಿ ಕ್ವಶನ್ ನೋಡಿ. ನೀವು ಕ್ವಶನ್ನಲ್ಲಿ ಈಸಿ ಇದೆ, ಇದನ್ನೇ ಬರೀರಿ. ಇಶ್ಯೂ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಆ್ಯಂಡ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇದು ಇಷ್ಟು ಬರೀರಿ ಸಬ್ಜೆಕ್ಟ್. ತದನಂತರವಾಗಿ ಅದಕ್ಕೆ ವಿವರಣೆ ಕೊಡಬೇಕಲ್ಲ, ಶಾರ್ಟಾಗಿ ಒಂದು ವಿವರಣೆ ಕೊಟ್ಬಿಡೋಣ ನೋಡಿ. ಐ ಹ್ಯಾವ್ ಪಾಸ್ಡ್ SSLC ಇನ್ ಏಪ್ರಿಲ್ 2025 ಇನ್ ಫಸ್ಟ್ ಕ್ಲಾಸ್. ಐ ವಾಂಟ್ ಟು ಜಾಯಿನ್ PUC ಆ್ಯಂಡ್ ಕಂಟಿನ್ಯೂ ಮೈ ಎಜುಕೇಷನ್. ಪ್ಲೀಸ್ ಇಶ್ಯೂ ಮೈ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಆ್ಯಂಡ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತ ಬರೀರಿ. ಇಷ್ಟು ಬರೆದ್ರೆ ಸಾಕು ನೋಡಿ ಫ್ರೆಂಡ್ಸ್, ನಿಮಗೆ 4 ಮಾರ್ಕ್ಸ್ ಕೊಡ್ತಾರೆ. ತದನಂತರ ಥ್ಯಾಂಕ್ ಯು ಅಂತ ಹಾಕ್ರಿ, ಯುವರ್ ಆಬಿಡೆಂಟ್ಲಿ ಆರ್ ಯುವರ್ ಫೇತ್ಫುಲ್ಲಿ ಅಂತ ಹಾಕಿ. ತದನಂತರ ಪ್ಲೇಸ್ ಹಾಕಿ, ಡೇಟ್ ಮಿಸ್ ಮಾಡಬೇಡಿ, ಡೇಟಿಗೆ 1 ಮಾರ್ಕ್ಸ್ ಇರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ಹೆಲ್ಪ್ಫುಲ್ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಲಾಸ್ಟಲ್ಲಿ ಸಮರಿ ಇರುತ್ತೆ ಅಂತ ಹೇಳಿದ್ದೆ, ಸಮರಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಗ್ರಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ನೋಡಿ. ಥ್ಯಾಂಕ್ ಯು.